ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್, ಟೀಮ್ ಇಂಡಿಯಾ ಫೈರ್ ಐಎಸ್ ವತಿಯಿಂದ. ಸೊ ಇವತ್ತೊಂದು ಯೋಜನೆ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು. ಸೊ ಯಾವ್ದು ಅಂತ ನೋಡೋದಾದ್ರೆ ದಟ್ ಈಸ್ ಅವರ್ ಸ್ವದೇಶಿ ದರ್ಶನ್ ಸ್ಕೀಮ್. ಸೊ ಈ ಸ್ವದೇಶಿ ದರ್ಶನ್ ಸ್ಕೀಮ್ ಅಂತಕ್ಕಂಥದ್ದು ಸೊ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದ್ದು, ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರತಿ ರಾಜ್ಯದಿಂದ ಕೆಲವೊಂದು ನಗರಗಳನ್ನ ಆಯ್ಕೆ ಮಾಡಿಕೊಂಡು ಆ ನಗರಗಳನ್ನ ಕಂಪ್ಲೀಟ್ ಆಗಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಅದು ಸ್ಪೆಷಲಿ ನೋಡೋದಾದ್ರೆ ಸಾಂಸ್ಕೃತಿಕ ನಗರಗಳನ್ನ ಇಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸುದ್ದಿ ಇದೆ ಅದನ್ನೇ ನಾವಿಲ್ಲಿ ನೋಡೋಣ. ಸೊ ಇಲ್ಲಿ ನಾವು ನೋಡೋದಾದ್ರೆ ನಮಗೆ ಇತ್ತೀಚೆಗೆ ಹಂಪಿಯಲ್ಲಿ ಪ್ರವಾಸಿಗರಿಗೆ ಸೌಲಭ್ಯ ಪ್ರಧಾನಿಯವರು ಅಡಿಗಲ್ಲು. ಸೊ ವರ್ಚುವಲ್ ಮುಖಾಂತರ ಪ್ರಧಾನಿಯವರು ಒಂದು ಸಾವಿರಾರು ಕೋಟಿ ಪ್ರಾಜೆಕ್ಟ್ಸ್ ಏನಿದೆ ಈ ಹಂಪಿಯಲ್ಲಿ ಪ್ರವಾಸಿಗರಿಗೋಸ್ಕರ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಟಾಯ್ಲೆಟ್ ಫೆಸಿಲಿಟಿ ಆಗಿರ್ಬೋದು, ಟೂರಿಸ್ಟ್ ಗಳಿಗೋಸ್ಕರ ಅಂತ ಅಂದ್ರೆ ಸೊ ಇಲ್ಲಿ ಉಳ್ಕೊಳಕ್ ವ್ಯವಸ್ಥೆ ಮಾಡೋದಾಗಿರ್ಬೋದು, ಅಥವಾ ಹೋಟೆಲ್ಗಳ ಒಂದು ನಿರ್ಮಾಣ ಆಗಿರ್ಬೋದು, ಈ ರೀತಿ ಸಾವಿರಾರು ಕೋಟಿ ಯೋಜನೆಗಳಿಗೆ ಪ್ರಧಾನಮಂತ್ರಿಗಳು ಇಲ್ಲಿ ಚಾಲನೆಯನ್ನ ನೀಡಿರ್ತಕ್ಕಂಥದ್ದಿದೆ. ಸೊ ಇದು ಸ್ವದೇಶ್ ದರ್ಶನ್ ಯೋಜನೆಯಲ್ಲಿ ಕರ್ನಾಟಕದಿಂದ ಆಗಿರ್ತಕ್ಕಂಥ ನಗರಗಳು ಯಾವ್ದಾದ್ರು ಇದ್ರೆ ದಟ್ ಈಸ್ ಹಂಪಿ ಅಂಡ್ ಮೈಸೂರು. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಈ ರೀತಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಯಾಕೆಂದ್ರೆ ನಮ್ಮ ಈ ಒಂದು ವಿಶೇಷ ಯೋಜನೆಯಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ಯಾವ್ದಾದ್ರು ಎರಡು ಪ್ಲೇಸಸ್ ಅಂತ ನಾವು ನೋಡೋದಾದ್ರೆ ಒಂದು ಹಂಪಿ ಇದೆ, ಇನ್ನೊಂದು ಮೈಸೂರು ಇದೆ. ಸೊ ಅಗೇನ್ ಇಲ್ಲಿ ನಾವು ನೋಡೋದಾದ್ರೆ ಕಂಟೆಕ್ಸ್ಟ್ ಅಲ್ಲಿ ಸೊ ಪ್ರೈಮ್ ಮಿನಿಸ್ಟರ್ ಅವರು ವರ್ಚುವಲಿ ಇಲ್ಲಿ ಈ ಒಂದು ಸಾವಿರಾರು ಕೋಟಿ ಏನ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇದಾವೆ ಅದಕ್ಕೆ ಚಾಲನೆ ನೀಡಿರ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಯೋಜನೆ ಬಗ್ಗೆ ನೋಡಿದ್ರೆ ಇದು ಸ್ವದೇಶ್ ದರ್ಶನ್ 1 ಮತ್ತೆ ಸ್ವದೇಶ್ ದರ್ಶನ್ 2.0 ಅಂತ ಇಲ್ಲಿ ನಡೀತಾ ಇದಾವೆ. ಸೊ ಇಲ್ಲಿ ನಮ್ಮೆಲ್ಲ ಆಸ್ಪಿರೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಕೆಪಿಎಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೇನು 384 ಪೋಸ್ಟ್ ಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಾಶ್ ಕೋರ್ಸ್ ಕೂಡ ಇದೆ, ರೈಟ್. ಸೊ ಸ್ಪೆಷಲಿ ಯಾರೆಲ್ಲ UPSC ತಯಾರಿ ಮಾಡ್ತಾ ಇದ್ದೀರಾ ಅವರಿಗೆ ಕೆಪಿಎಸ್ಸಿಗೆ ಹೆಲ್ಪ್ ಆಗ್ಲಿ ಅಂತ ಎಕ್ಸ್ಕ್ಲೂಸಿವ್ ಆಗಿ ಒಂದು ಕ್ರಾಶ್ ಕೋರ್ಸ್ ಕೂಡ ಇಲ್ಲಿ ಮಾಡ್ತಾ ಇದೀವಿ. ಅಂಡ್ ಜೊತೆಗೆ ಯಾರು ಎಕ್ಸ್ಕ್ಲೂಸಿವ್ ಆಗಿ ಕೆಪಿಎಸ್ಸಿಗೆ ಅಂತಾನೆ ಓದ್ತಾ ಇದ್ದಾರೆ ಅವರಿಗೆ ಈ ಒಂದು ರಿವಿಷನ್ ಕೋರ್ಸಸ್ ಅನ್ನ ಇಲ್ಲಿ ಮಾಡ್ತಾ ಇದೀವಿ. ಸೊ ಇಲ್ಲಿ ಸ್ವದೇಶ್ ದರ್ಶನ್ ಸ್ಕೀಮ್ ಅಂತ ನೋಡಿದ್ರೆ ಮೊದಲನೇದಾಗಿ ಯಾವ ಒಂದು ಇಲಾಖೆ ಅಡಿಯಲ್ಲಿ ಈ ಒಂದು ಯೋಜನೆ ಕಾರ್ಯನಿರ್ವಹಿಸುತ್ತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಟೂರಿಸಂ. ಸೊ ಅವರಿಗೆ ಇಲ್ಲಿ ಒಂದು ನಮ್ಮ ಕಲ್ಚರ್ ಮಿನಿಸ್ಟ್ರಿ ಏನಿದೆ ಅವರು ಕೂಡ ಇಲ್ಲಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಏನಿದೆ ಇವರ ಮುಖ್ಯ ಉದ್ದೇಶ ಅಂತಂದ್ರೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ದಿ ಥೀಮ್ ಬೇಸ್ಡ್ ಟೂರಿಸ್ಟ್ ಸರ್ಕಿಟ್. ಈ ಥೀಮ್ ಬೇಸ್ಡ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬುದ್ಧಿಸ್ಟ್ ಸರ್ಕಿಟ್ ಅಂತ ಇದೆ. ಅಂದ್ರೆ ಗೌತಮ ಬುದ್ಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ಪ್ಲೇಸಸ್ ಏನಿದಾವೆ ಅಲ್ಲಿ ಒಂದು ಟ್ರೈನ್ ನ ಕನೆಕ್ಟಿವಿಟಿ ಮಾಡ್ಕೊಡ್ತಕ್ಕಂಥದ್ದು. ಎಕೋ ಟೂರಿಸಂ ಅಂತ ಇದೆ, ಕೃಷ್ಣ ಸರ್ಕಿಟ್ ಅಂತ ಇದೆ, ರಾಮಾಯಣ ಸರ್ಕಿಟ್, ರೂರಲ್ ಸರ್ಕಿಟ್, ಸ್ಪಿರಿಚುವಲ್ ಸರ್ಕಿಟ್. ಸೊ ಈ ರೀತಿ ಸರ್ಕಿಟ್ ಅಂದ್ರೆ ಒಂದು ಸರ್ಕಲ್ ರೂಪದಲ್ಲಿ ಯಾವೆಲ್ಲ ಪ್ಲೇಸಸ್ ಇದಾವೆ ಒಂದು ವಿಶೇಷ ಮಹತ್ವ ಇರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಇವರೆಲ್ಲವನ್ನ ರೈಲ್ವೆ ಮುಖಾಂತರ ಕನೆಕ್ಟ್ ಮಾಡಿ ಕೊಡೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಯೋಜನೆಗೆ ದುಡ್ಡನ್ನ ಯಾರು ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ಇಟ್ಸ್ ಪ್ಯೂರ್ಲಿ ಸೆಂಟ್ರಲ್ ಗೌರ್ಮೆಂಟ್. 100% ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಇರೋದ್ರಿಂದ ರಾಜ್ಯ ಸರ್ಕಾರಗಳು ಕೇವಲ ತಮ್ಮ ಇಲ್ಲಿ ಬೇಕಾಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಬೇಕಾಗಿರ್ತಕ್ಕಂಥ ಏನು ಸಹಾಯ ಇದಾವೆ ಸೊ ಅಲ್ಲಿ ಮೇ ಬಿ ಲ್ಯಾಂಡ್ ಅನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಆಗಿರ್ಬೋದು ಅಂತದಕ್ಕೆ ಇಲ್ಲಿ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ CSR ಅಂತ ಏನ್ ಬರುತ್ತೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಅದರಿಂದ ಬಂದಿರತಕ್ಕಂಥ ದುಡ್ಡನ್ನು ಕೂಡ ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಸೊ ಬೇರೆ ಆಬ್ಜೆಕ್ಟಿವ್ ಇಲ್ಲಿ ನೋಡೋದಾದ್ರೆ ಟೂರಿಸಂ ಅನ್ನ ಪ್ರಮುಖವಾಗಿ ಇಟ್ಕೊಂಡು ನಮ್ಮ ಆರ್ಥಿಕತೆ ಬೆಳವಣಿಗೆಗೆ ಇಲ್ಲಿ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ರೀತಿ ಸರ್ಕಿಟ್ ಗಳ ಡೆವಲಪ್ಮೆಂಟ್ ಮಾಡೋದ್ರಿಂದ ಸೊ ನಮಗೆ ಇಲ್ಲಿ ಪೊಟೆನ್ಶಿಯಲ್ ಪ್ಲಾನ್ ಮತ್ತು ಪ್ರಯೋಟೈಸ್ ಮ್ಯಾನರ್ ಅಲ್ಲಿ ಟೂರಿಸ್ಟ್ ಅನ್ನ ಇಲ್ಲಿ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಜೊತೆಗೆ ಕಲ್ಚರಲ್ ಮತ್ತು ಹೆರಿಟೇಜ್ ವ್ಯಾಲ್ಯೂ ಆಫ್ ದಿ ಕಂಟ್ರಿ ಟು ಜನರೇಟ್ ಲೈವ್ಲಿಹುಡ್. ಇಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಬಂದಾಗ ಇಲ್ಲಿ ಇರ್ತಕ್ಕಂಥ ನಮಗೆ ಗೈಡ್ ಗಳಾಗಿರ್ಬೋದು ಅಂಡ್ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಚಿಕ್ಕ ಚಿಕ್ಕ ಪುಟ್ಟ ವ್ಯಾಪಾರಿಗಳಾಗಿರ್ಬೋದು ಅವರೆಲ್ಲರ ಜೀವನ ಮಟ್ಟವನ್ನ ಇಲ್ಲಿ ಸುಧಾರಿಸ್ಕೊಳ್ಬಹುದು. ಸೊ ಅದರ ಜೊತೆಗೆ ಇಲ್ಲಿ ಡೆವಲಪಿಂಗ್ ದಿ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್. ಸೊ ಈ ನಿಟ್ಟಿನಲ್ಲಿ ಅಟ್ ಲೀಸ್ಟ್ ಆ ಒಂದು ಸಿಟಿ ಆದ್ರೂ ಇಲ್ಲಿ ಡೆವಲಪ್ ಆಗಬಹುದು. ಸೊ ಇವಾಗ ಇದರ ಒಂದು ಯೋಜನೆ ಮುಂದುವರಿದ ಭಾಗವಾಗಿ ನೋಡೋದಾದ್ರೆ ಸ್ವದೇಶ್ ದರ್ಶನ್ 2.0 ಅಂತಕ್ಕಂಥದ್ದು. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ವರ್ಜನ್, ರೈಟ್. ಸೊ ಇದರಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಅಂತಂದ್ರೆ ಆತ್ಮನಿರ್ಭರ್ ಭಾರತ ಕುರಿತಾಗಿ ಇಲ್ಲಿ ಪ್ರಾಮುಖ್ಯತೆಯನ್ನು ನೀಡಿರೋದಿದೆ. ಸೊ ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಹೋಲಿಸ್ಟಿಕ್ ಮಿಷನ್ ಟು ಡೆವಲಪ್ ದಿ ಸಸ್ಟೈನೇಬಲ್ ಅಂಡ್ ರೆಸ್ಪಾನ್ಸಿಬಲ್ ಟೂರಿಸಂ. ಇವಾಗ ಟೂರಿಸಂ ಅಂತ ಇಲ್ಲಿ ಬಂದಾಗ ನಾವು ಸಸ್ಟೈನೇಬಲ್ ಮತ್ತೆ ರೆಸ್ಪಾನ್ಸಿಬಲ್ ಎರಡನ್ನ ಕೂಡ ಇಲ್ಲಿ ಡೆವಲಪ್ ಮಾಡ್ಬೇಕಾಗತ್ತೆ. ಈಗ ಸರ್ಕಾರದ ವತಿಯಿಂದ ಕ್ಯಾಂಟೀನ್ಸ್ ಅನ್ನ ಓಪನ್ ಮಾಡ್ತಾ ಇದೀವಿ. ಈ ಯಾತ್ರಿ ನಿವಾಸ ತರ ಅಲ್ಲಿ ಇರ್ತಕ್ಕಂಥ ರೆಸಿಡೆನ್ಷಿಯಲ್ ಏರಿಯಾಗಳು ಏನಿದಾವೆ ಅದನ್ನ ನಾವು ಕಮರ್ಷಿಯಲ್ ಆಗಿ ಕೂಡ ಅಲ್ಲಿ ಕನ್ವರ್ಟ್ ಮಾಡ್ತಾ ಇದೀವಿ.
ಅದರ ಜೊತೆಗೆ ಸಸ್ಟೈನೇಬಲ್ ಅಂದ್ರೆ ಲಾಂಗ್ ಟರ್ಮ್, ಈ ಕೇವಲ ನಾವು ಅಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಅನ್ನ ಡೆವಲಪ್ ಮಾಡೋ ನೆಪದಲ್ಲಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ಹಾನಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಅಲ್ಲಿ ಇರ್ತಕ್ಕಂಥ ಈ ಹೋಟೆಲ್ ಇಂಡಸ್ಟ್ರಿಯಿಂದ ತ್ಯಾಜ್ಯ ಏನೆಲ್ಲ ಜನರೇಟ್ ಆಗುತ್ತೆ, ಪ್ಲಾಸ್ಟಿಕ್ ವೇಸ್ಟ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು, ಇದರಿಂದ ಅಲ್ಲಿ ಬೇರೆ ರೀತಿ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗಬಾರದು. ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನ ವಹಿಸಬೇಕಾಗತ್ತೆ. ಸೊ ಇದೇ ನಮ್ಗೆ ಇಲ್ಲಿ ಇರ್ತಕ್ಕಂಥ ಸೆಂಟ್ರಲ್ ಅಪ್ರೋಚ್. ಸೊ ಈ ಯೋಜನೆಯ ಮಹತ್ವ ಅಥವಾ ಸಿಗ್ನಿಫಿಕೆನ್ಸ್ ಏನಂತ ನೋಡೋದಾದ್ರೆ, ಸೊ ಟೂರಿಸಂ ಇದರಿಂದ ನಮಗೆ ಲೋಕಲ್ ಎಕಾನಮಿಗೆ ಯಾವ ರೀತಿಯಲ್ಲಿ ಬೆನಿಫಿಟ್ ಆಗುತ್ತೆ, ಅಥವಾ ಈ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಲೋಕಲ್ ಟೂರಿಸ್ಟ್ ಗೈಡ್ಸ್ ಆಗಿರ್ಬೋದು, ರೈಟ್. ಸೊ ಅವರ ಒಂದು ಜೀವನ ಮಟ್ಟ ಕೂಡ ಇಲ್ಲಿ ನಾವು ಸುಧಾರಿಸಬಹುದು. ಅಥವಾ ಲೋಕಲ್ ವ್ಯಾಪಾರಿಗಳಿರ್ತಾರೆ, ಅದ್ರ ಜೊತೆಗೆ ಇಲ್ಲಿ ಯೂತ್ಗಳಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಅನ್ನು ಕೂಡ ಇಲ್ಲಿ ಇದನ್ನ ನಾವು ಬಳಸ್ಕೋಬಹುದು. ಇವಾಗ ಯಾರಾದ್ರೂ ಈ ಒಂದು ಟೂರಿಸ್ಟ್ ಪ್ಲೇಸಸ್ ಯಾವಿದಾವೆ, ಕಾರಣ ಹಂಪಿ ಆಗಿರ್ಬೋದು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಈ ಕಡೆ ಗೋಕರ್ಣ ಕಡೆ ಹೋದ್ರೆ ನಿಮ್ಗೆ ಈ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಕೂಡ ಒಳ್ಳೆ ಸ್ಪಷ್ಟ ಇಂಗ್ಲಿಷ್ ಅಲ್ಲಿ ಮಾತಾಡಿ ತಮ್ಮ ವ್ಯಾಪಾರವನ್ನ ನಡೆಸ್ತಾ ಇರ್ತಾರೆ. ಇಟ್ಸ್ ಆಲ್ ಅ ಸ್ಕಿಲ್. ಸೊ ಅವರ ಒಂದು ಎಕನಾಮಿ ಕೂಡ ಒಂದ್ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬಹುದು, ರೈಟ್. ಸೊ ಇದು ಎಲ್ಲದರ ಜೊತೆಗೆ ಇಲ್ಲಿ ಒಂದು ಚಾಲೆಂಜ್ ಅಂತ ನೋಡಿದ್ರೆ ಸ್ಕಿಲ್ ಅಪ್ಗ್ರೇಡೇಷನ್ ಫಾರ್ ದಿ ಟೂರಿಸ್ಟ್ ಗೈಡ್, ಇದು ಒಂದ್ ರೀತಿ ಚಾಲೆಂಜ್ ಆಗಿದೆ. ಅಂಡ್ ಸೆಕೆಂಡ್ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಈ ಟೆಕ್ನಾಲಜಿನ ನಾವು ಯಾವ ರೀತಿ ಬಳಸ್ಕೊತಾ ಇದೀವಿ ಅನ್ನೋದು ಕೂಡ ಇಲ್ಲಿ ತುಂಬಾ ಚಾಲೆಂಜ್ ಆಗಿರುತ್ತೆ. ಅಂಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎಟ್ ದಿ ಟೂರಿಸ್ಟ್ ಪ್ಲೇಸಸ್ ಅಲ್ಲೂ ಕೂಡ ಇದನ್ನ ಡೆವಲಪ್ ಮಾಡ್ಬೇಕಾದ್ರೆ ನಾವು ಇದನ್ನ ಸಸ್ಟೈನೇಬಲ್ ಮತ್ತು ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಅನ್ನ ಇಲ್ಲಿ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಅಂತ ನೋಡೋದಾದ್ರೆ, ಸೊ ಇಲ್ಲಿ KS ಕದನ ಟೆಸ್ಟ್ ಸೀರೀಸ್ ಅನ್ನ ಇಲ್ಲಿ ಲಾಂಚ್ ಮಾಡಿರೋದಿದೆ, ರೈಟ್. ಸೊ ಇದರ ಒಂದು ಬೆನಿಫಿಟ್ ಅನ್ನ ಕೂಡ ಸ್ಟೂಡೆಂಟ್ಸ್ ಇದನ್ನ ತಗೋಬಹುದು. ಸೊ 10th ಮಾರ್ಚ್ ಇಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು, ವಾರದಲ್ಲಿ 2 ದಿವಸ ಟೆಸ್ಟ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಅಕಾಡೆಮಿ ನಂಬರ್ಗೆ ನೀವು ಸಂಪರ್ಕವನ್ನ ಮಾಡಬಹುದು. ಸೊ ಇದು ನಮ್ಗೆ ಇವಾಗಿರ್ತಕ್ಕಂಥ ಸ್ವದೇಶ್ ದರ್ಶನ್ ಸ್ಕೀಮ್ ಬಗ್ಗೆ. ಸೊ ಬೋತ್ ಪ್ರಿಲಿಮ್ಸ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳಿದಾವೆ. ಯಾವ ಒಂದು ಪ್ಲೇಸಸ್ ಅನ್ನ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಮೇನ್ಸ್ ಅಲ್ಲಿ ಟೂರಿಸಂ ಅನ್ನ ನಾವು ಯಾವ ರೀತಿ ಪೊಟೆನ್ಶಿಯಲ್ ಆಗಿ ಎಕನಾಮಿ ಡೆವಲಪ್ಮೆಂಟ್ ಗೆ ಬಳಸ್ಕೋಬಹುದು ಅಂತಕ್ಕಂಥದ್ದನ್ನ ಈ ಒಂದು ಸ್ವದೇಶ್ ದರ್ಶನ್ ಯೋಜನೆ ಏನಿದೆ ಇದನ್ನ ಉದಾಹರಣೆ ರೂಪದಲ್ಲಿ ಅಲ್ಲಿ ಬರೆಯಬಹುದು. ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.